ಹಾಯ್ ಫ್ರೆಂಡ್ಸ್, ಹೆಣ್ಮಕ್ಳು ಸಣ್ಣ ಪುಟ್ಟದಾಗಿ ಏನೋ ಒಂದು ಕೆಲಸ ಮಾಡಿಕೊಂಡು ಅವ್ರ ಖರ್ಚನ್ನ ನೋಡ್ಕೋತಿದ್ದಾರೆ ಅಂತಂದಾಗ ಅದಕ್ಕೂ ಕೂಡ ಕಲ್ಲಾಕೋದಕ್ಕೆ ತುಂಬ ಜನ ಕಾಯ್ಕೊಂಡಿರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ರೀತಿ ಮೋಸನ ಮಾಡಬೇಡಿ. ನಿನ್ನೆ ನನಗೊಂದು ಕಾಲ್ ಬಂದಿತ್ತು. ನಾನು ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯ್, ನನಗೆ 10 kg ಹಿಟ್ಟು ಬೇಕು, ಲೊಕೇಶನ್ನ ಕಳಿಸ್ಕೊಡಿ, ಡ್ರೈವರ್ನ ಕಳಿಸ್ತೀನಿ, ಅಲ್ಲೇ ಕಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು. ಅದರಲ್ಲೂ ಎಕ್ಸ್ಟ್ರಾ ನಾನು ಅಮೌಂಟ್ನ ಪೇ ಮಾಡ್ತಾಯಿದ್ದೀನಿ. ನಾನು ಫೋನ್ಪೇ ಯೂಸ್ ಮಾಡೋ ಹಾಗಿಲ್ಲ, ಹಾಗಾಗಿ ಬೇರೆಯವ್ರ ಕಡೆಯಿಂದ ಹಾಕಿಸ್ತಾ ಇರೋವಂಥದ್ದು 20,000 ಹಾಕಿಸ್ತೀನಿ. ನಿಮ್ಮದು ಹಿಟ್ಟನ್ನು ಕಟ್ ಮಾಡಿಕೊಂಡು ಉಳಿದಿನ ಅವ್ರ ಡ್ರೈವರ್ ಕೈಲಿ ಕೊಡಿ ಅಮೌಂಟ್ನ ಅಂತ ಹೇಳ್ಬಿಟ್ಟು ಅಂತ. ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಮನೆ ಲೊಕೇಶನ್ ಕೊಡೋದಿಲ್ಲ. JP ನಗರದ ಒಂದು ಲೊಕೇಶನ್ ಕೊಡ್ತೀನಿ. ನಾನು ಸರಿ ಅಂತ ಹೇಳಿದೆ. ಆಮೇಲೆ ಅವರು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ನನ್ನ ಮೇಲ್ಗಡೆ ಹಾಕಿದ್ರಲ್ಲ, ಅದೇ ರೀತಿ ಮೆಸೇಜ್ ಬಂತು, 20,000 ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಮತ್ತೆ ಮೆಸೇಜ್ ಮಾಡಿದ್ರು, ಬಂದಿದೆ ಅಮೌಂಟು, ನಿಮಗೆ 1 ಅವರಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ, ಗ್ರಾಮೀಣ ಬ್ಯಾಂಕ್ ಅಲ್ವಾ ಹಾಗಾಗಿ ಅಂತ ಹೇಳ್ಬಿಟ್ಟು ಅಂತ. ನಾನು ಇರ್ಬೋದೇನೋ ಅಂತ ಅಂದ್ಕೊಂಡೆ. ಮತ್ತೆ ಅರ್ಧ ಗಂಟೆ ಬಿಟ್ಟು ಮೆಸೇಜ್ ಮಾಡಿದ್ರು, ಇದು ನನ್ನ ಫ್ರೆಂಡ್ ನಂಬರು, ಇವರಿಗೆ 10,000 ಪೇ ಮಾಡಿಬಿಡಿ, ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ನಾನು ಇಲ್ಲ, ನಾನು ಪೇ ಮಾಡಲ್ಲ, ನಮಗೆ ಅಮೌಂಟು ಪೂರ್ತಿ ಕ್ರೆಡಿಟ್ ಆದಮೇಲೆ ನಿಮ್ದು ಏನಿದೆಯೋ ಅಷ್ಟು ನಾನು ಕೊಡ್ತೀನಿ, ಅಲ್ಲಿವರೆಗೂ ಕೊಡೋಲ್ಲ ಅಂತ ಹೇಳಿದೆ. ಆಮೇಲೆ ಮತ್ತೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಅದೇ ರೀತಿ ಮೆಸೇಜ್ ಮಾಡಿದ್ರು, ನಾನು ಅಮೌಂಟ್ ಬಂದಿಲ್ಲ ಅಂತ ಹೇಳಿದೆ. ಆಮೇಲೆ ನೋಡಿದ್ರೆ ಅವರು ಯಾವುದೇ ಥರ ಕಾಲು ಬರಲಿಲ್ಲ, ಫೋನು ಬರಲಿಲ್ಲ. ಸೊ ಈ ರೀತಿ ಮೋಸ ಹೋಗೋ ಚಾನ್ಸಸ್ ಇರುತ್ತೆ, ಹುಷಾರಾಗಿರಿ.